ನಮಸ್ಕಾರ. ಆರ್ ಸಿ ಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ, ಎಲ್ಲಿ, ಎಷ್ಟೊತ್ತಿಗೆ ಆರಂಭ, ಇಲ್ಲಿದೆ ನೋಡಿ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಆರ್ ಸಿ ಬಿ LSG ತಂಡವನ್ನು ಬಗ್ಗು ಬಡಿದು ಇತ್ತ ಅಂಕಣಕ್ಕೆ ಬರ್ತಾಯಿದ್ರೆ ಡಿಫೆಂಡಿಂಗ್ ಚಾಂಪಿಯನ್ ಮತ್ತೊಮ್ಮೆ ಈಗ ಮತ್ತೊಂದು ಪಂದ್ಯವನ್ನು ಆಡ್ತಾಯಿದೆ. ಆರ್ ಸಿ ಬಿಗೆ ಇದು 6ನೇ ಪಂದ್ಯವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಆರ್ ಸಿ ಬಿ ಮುಂದಿನ ಪಂದ್ಯ ಯಾರ ವಿರುದ್ಧ, ಎಲ್ಲಿ, ಎಷ್ಟೊತ್ತಿಗೆ ಆರಂಭ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಕಳೆದ ಬಾರಿ ಅಂದರೆ 2025ರ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಆರ್ ಸಿ ಬಿ ತಂಡ ತನ್ನ ಆರಂಭದ ಪಂದ್ಯದಲ್ಲಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಿರುವ SRH ತಂಡದ ವಿರುದ್ಧ ರೋಚಕ ಗೆಲುವನ್ನು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಕಂಡಿತ್ತು. ಈ ಮುಖ್ಯವಾಗಿ ಮೊದಲ ಪಂದ್ಯದಲ್ಲಿಯೇ ಅದ್ಭುತ ಶುಭಾರಂಭ ಮಾಡಿದ ಆರ್ ಸಿ ಬಿ ತಂಡಕ್ಕೆ ಎದುರಾಗಿರೋದು ಎರಡನೆಯ ಪಂದ್ಯದಲ್ಲಿ ಬಲಿಷ್ಠ CSK ಅದು ಕೂಡ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಮುಖಾಮುಖಿಯಾಗಿದ್ದು ಈ ಒಂದು ಪಂದ್ಯ ಕೂಡ ಆರ್ ಸಿ ಬಿ ಗೆದ್ದು ಬಿಗಿದರೆ. ಇತ್ತ ಮೂರನೆಯ ಪಂದ್ಯದಲ್ಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ನಿಂದ ನೇರವಾಗಿ ಗುವಾಹಟಿಗೆ ಮರಳಿತ್ತು. ಗುವಾಹಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಎದುರಿಸಿದ್ದು ಇಲ್ಲಿ ಆರ್ ಸಿ ಬಿ ಮುಖ್ಯವಾಗಿ ಮುಖಭಂಗವನ್ನು ಅನುಭವಿಸಿತ್ತು. ಅಂದರೆ ಇದು IPL 2026ರಲ್ಲಿ ಆರ್ ಸಿ ಬಿಗೆ ಆದ ಮೊದಲ ಸೋಲಾಗಿದೆ. ಇನ್ನು 4ನೆಯ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತೆ ಇಲ್ಲಿ ಕರಾಮತ್ತು ಮಾಡಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಅವರದೇ ಗ್ರೌಂಡ್ ಆದ ವಾಂಖೇಡೆ ಮೈದಾನದಲ್ಲಿ ಬಗ್ಗು ಬಡಿದಿತ್ತು. ಈ ಮೂಲಕ ಆರ್ ಸಿ ಬಿ ತನ್ನ IPL 2026ರಲ್ಲಿ ಅವೇ ಗೇಮ್ನ ಮೊದಲ ಗೆಲುವನ್ನು ಮುಂಬೈ ವಿರುದ್ಧ ದಾಖಲಿಸಿದರೆ, ಇತ್ತ 5ನೆಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಎದುರಾಗಿರೋದು ಬಲಿಷ್ಠ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಅಂದರೆ ರಿಷಬ್ ಪಂತ್ ನಾಯಕತ್ವದ ಲಕ್ನೋ ತಂಡವನ್ನು ಕೂಡ ಆರ್ ಸಿ ಬಿ ಬಗ್ಗು ಬಡಿದಿದ್ದು ಈ ಮುಖ್ಯವಾಗಿ ಆಡಿರುವ 5 ಪಂದ್ಯದಲ್ಲಿ 4 ಗೆದ್ದು ನಂಬರ್ 1 ಸ್ಥಾನಕ್ಕೆ ಆರ್ ಸಿ ಬಿ ಇತ್ತ ಬಂದರೆ, ಇನ್ನು ಈ ಬಾರಿ ಆರ್ ಸಿ ಬಿ ಎದುರಾಗಿರೋದು ಮುಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಡೆ. ಇನ್ನು ಅಂಕಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ಆರ್ ಸಿ ಬಿ ತಂಡಕ್ಕೆ ಇದು 6ನೇ ಪಂದ್ಯವಾದರೆ ಡಿ ಸಿಗೆ ಕೂಡ 6ನೇ ಪಂದ್ಯವಾಗಲಿದೆ. ಇನ್ನು 5ನೇ ಸ್ಥಾನದಲ್ಲಿ ಅಂಕಪಟ್ಟಿಯಲ್ಲಿ ಡಿ ಸಿ ಇದ್ದರೆ, ಇತ್ತ ಆರ್ ಸಿ ಬಿ ತಂಡ ಬಲಿಷ್ಠ ಬ್ಯಾಟಿಂಗ್ ಬಾಲಿಂಗ್ ಲೈನಪ್ಪನ್ನು ಹೊಂದಿದ್ದು ಮತ್ತೊಮ್ಮೆ ಡಿ ಸಿಯನ್ನು ಸೋಲಿಸುವ ಸಾಧ್ಯತೆ ಇದೆ. ಇನ್ನು ಆರ್ ಸಿ ಬಿ ತಂಡ ಈ ಬಾರಿ ಬಲಿಷ್ಠ ಆಟಗಾರರನ್ನು ಒಳಗೊಂಡದ್ದು ಜಾಸ್ ಹಜಲ್ವುಡ್, ಇನ್ನು ಭುವನೇಶ್ವರ್ ಕುಮಾರ್ ಉತ್ತಮ ಲಯದಲ್ಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲೂ ಕೂಡ ನಾಯಕ ಅಕ್ಷರ್ ಪಟೇಲ್ ಆಗಲಿ, ಟ್ರಿಸ್ಟನ್ ಸ್ಟಬ್ಸ್, ಡೇವಿಡ್ KL ರಾಹುಲ್ ಇದ್ದರೂ ಕೂಡ KL ರಾಹುಲ್ ಅವರಿಂದ ಅಷ್ಟೊಂದು ರನ್ಸ್ಗಳು ಬರ್ತಾ ಇಲ್ಲ. ಬಟ್ ಆರ್ ಸಿ ಬಿ ನೆಕ್ಸ್ಟ್ ಪಂದ್ಯ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಇದು ಏಪ್ರಿಲ್ 18ಕ್ಕೆ ನಮಗೆ ಮಧ್ಯಾಹ್ನ 3:30ಕ್ಕೆ ಈ ಒಂದು ಪಂದ್ಯ ಸಿಗ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.